ಅಂತ ಹೇಳು. ಈಗ ಅರ್ಥವಹಿಸಿಕೊಂಡಿದ್ದೇನೆ. ಗೊತ್ತಲ್ಲ ಅಂತಾದ್ರೆ ಈ ಮೂರು ಲೋಕದಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯತೆ ಉಳ್ಳವ ಅಂತ ಹೇಳಿದ್ರೆ ಸುರಪಾಲ ಅಲ್ವಾ? ಕೆಲವರು ಹೇಳ್ತಾರೆ ಅಧಿಕಾರ ಪಡೆದುಕೊಳ್ಬೇಕಂತಾದ್ರೆ ನಮ್ದು ಲೆಕ್ಕಕ್ಕೆ ಇಲ್ಲ, ನಾವಲ್ಲ ಸತಯಾಗವನ್ನು ಮಾಡಿದ್ದೇವೆ. ಹೌದು, ನಾವು ಯಾಗ ಮಾಡಿದ್ಯಾಕೆ? ಈ ದೇವಲೋಕದ ಗದ್ದಿಗೆಯನ್ನು ನಾವು ಪಡೆದುಕೊಳ್ಳಬೇಕು, ನಮ್ಮ ವಶವಾಗಬೇಕು ಎನ್ನುವುದಾಗಿ ನಾವು ಹಲವು ಚಿಂತೆಯಲ್ಲಿದ್ದು. ಆದ್ರೆ ಏನ್ ಮಾಡೋದು ಹೇಳಿ? ದೇವಲೋಕದ ಗದ್ದಿಗೆಯನ್ನು ಪಡೆದುಕೊಳ್ಳುವುದು ಸ್ವಾಭಾವಿಕ. ಆದ್ರೆ ಪಡೆದುಕೊಳ್ಳಬೇಕಂತಾದ್ರೆ ಯಾಗ ಮಾಡುವ ಮುಂಚಿತವಾಗಿ ನಾವು ಯೋಚನೆ ಮಾಡಿದ್ದೆ ಹೀಗೆ. ಇಲ್ಲಿವರೆಗೆ ನಾವು ಎಲ್ಲವನ್ನು ಬಯಸಿದ್ದೇವೆ, ಬಯಸಿದನ್ನು ನಾವು ನೋಡುವುದಕ್ಕೆ ನಮ್ಮಿಂದ ಅಸಾಧ್ಯವಾಗಿ ಹೋಯಿತು. ಯಾರಿಂದ? ನಮ್ಮಲ್ಲಿ ಕೆಟ್ಟವರಿದ್ದಾರೆ. ಕೆಟ್ಟ ಬೀಜವನ್ನು ಹುಟ್ಟಿಕೊಂಡಿದೆ ಹೋದಂತಾದ್ರೆ ಮತ್ತೊಮ್ಮೆ ಮಳೆಗೆ ಬರುವುದಕ್ಕೆ ಕಾಣುವುದಕ್ಕೆ ಸಾಧ್ಯತೆ ಉಂಟೆ? ಯಾರು ಹೇಳಿದ್ದು ಉಂಟು ಅಂತ? ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. ಕೆಟ್ಟದಿದ್ರೆ ಮೇಲೆ ಒಳ್ಳೇದು ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಆದ್ರೆ ಇಲ್ಲಿವರೆಗೆ ನಾವು ಯೋಚನೆ ಮಾಡಿದ್ದೇವೆ, ದೇವಲೋಕದ ಗತಿಗೆ ಸತಯಾಗವನ್ನು ನಾವು ಪಡೆದುಕೊಂಡಿದ್ದೇವೆ. ಆದ್ರೆ ನಾನು ತೀರ್ಮಾನ ಮಾಡಿದ್ದೇನೆ, ಇಲ್ಲಿವರೆಗೇನೋ ಪಡೆದುಕೊಂಡಿದ್ದೇವೆ, ಇನ್ನು ಮುಂದೆ ನನ್ನ ಯೋಚನೆ ಹೀಗೆ. ಈಗ ಹೇಳ್ಬೇಕಾದ ಅಗತ್ಯ ಇಲ್ಲ, ಯಾಕಂದ್ರೆ ಎಂದಿನಂತೆ ನಾವು ಸಭೆ ಕೊಟ್ಟಾಗಿ ಹೇಳುವುದಿದೆ ಅಲ್ವಾ? ದಿನ ನಮ್ದು ಇದೇ ಪದ್ಧತಿ ಅಲ್ವಾ? ಅಂತಾದ್ರೆ ದೇವಲೋಕದ ಗದ್ದಿಗೆಯನ್ನು ಪಡೆದುಕೊಳ್ಳಬೇಕು, ನಾವು ಸತಯಾಗವನ್ನು ಮಾಡಿದ್ದೇವೆ ಅನ್ನೋದು ಉದ್ದೇಶಪಟ್ಟು ನಮ್ಮಲ್ಲಿದ್ದಾರಲ್ಲ ಕೆಟ್ಟವರು, ಅವ್ರು ಯಾವಾಗಲೂ ನಮ್ಮ ಮೇಲೆ ಒಂದು ಕಣ್ಣು ಹುಟ್ಟುವ ಪೂರ್ವದಲ್ಲಿ ಇದನ್ನು ನಾವು ಪಡೆದುಕೊಳ್ಳಬೇಕು ಎನ್ನುವುದಾಗಿ. ಅದಕ್ಕೆ ನಾನು ಯೋಚನೆ ಮಾಡಿದ್ದೇನೆ, ಯಾಗ ಪಡೆದು ಸತ್ಯ, ಆದ್ರೆ ಇಲ್ಲಿವರೆಗೇನೋ ಬಂದು ಹೋಗಿದ್ದಾರೆ. ಅವರಲ್ಲಿ ನಾವು ಒಮ್ಮೆ ಒತ್ತಿದ್ದೇವೆ. ಯಾಕೆ? ಒಳ್ಳೆಯವರ ಹತ್ರ ನಾವು ಏನಾದರೂ ಒಂದು ಕಾರ್ಯ ಮಾಡೋದಕ್ಕೆ ಅವರಿಗೆ ಸಮಾಧಾನದ ಮಾತನ್ನು ಹೇಳಿದ್ರೆ ಕೇಳುವಂತ ಯವಧಾನವಲ್ಲೂ. ಈ ಕೆಟ್ಟವರಲ್ಲಿ ಗುದ್ದಾಡಿದ್ರೆ ಏನಾಗ್ತದೆ ಗೊತ್ತಾ? ಈ ಕೋರು ಕಲ್ಲು ಮೇಲೆ ಕುದ್ದಿದ್ರೆ ಏನು ಪ್ರಯೋಜನ? ನೀರು ಬರುವುದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ನಾನು ಯೋಚನೆ ಮಾಡಿದ್ದೆ ಹೇಗೆ, ಹಿಂದೆ ಎಷ್ಟೋ ಮಂದಿ ದಾನವರು ನಮ್ಮಲ್ಲಿಗೆ ಬಂದು ಹೋಗಿದ್ದಾರೆ. ಆದ್ರೆ ನಾನೀಗ ಯೋಚನೆ ಮಾಡೋದು ಹೀಗೆ, ಇನ್ನು ಮುಂದೆ ದಾನವರು ಬಂದಿದಂತಾದ್ರೆ ನೀವು ಏನು ಮಾಡ್ತೀರಿ ಅನ್ನೋದಾಗಿ. ದಾನವರು ಮತ್ತೊಮ್ಮೆ ಬಂದ್ರು ಅಂತ ಆದ್ರೆ ಅದರ ಬಗ್ಗೆ ನೀವು ಚಿಂತಿಸುವ ಅಗತ್ಯ ಮತ್ತೆ ಪಡೆಯುವುದೇ ಬೇಡ. ಬೇಡ, ಅದರ ಚಿಂತೆಯಲ್ಲೇ ಇರುವುದು. ಯಾವಾಗಲೂ ಹಾಗೇನಾದ್ರೂ ಬಂದ್ರು ಅಂತ ಆದ್ರೆ ನಿಮ್ಮ ಸುರಗದ್ದುಗೆ ಜವಾಬ್ದಾರಿ ನನ್ನದು, ನಾನು ಉಳಿಸಿಕೊಡ್ತೇನೆ. ಆದ್ರೆ ನೀವು ಆಡಿದ ಮಾತನ್ನು ಕೇಳಿ ಬಹಳ ಸಂತೋಷವಾಗಿ ಸಂತೋಷ ಆಯ್ತು.
ನುಡಿಯನ್ನು ಕೇಳಿ. ಯಾಕೆ ಯಾಕೆ? ಇಲ್ಲಿವರೆಗೆ ಸದಾಕಾಲದಲ್ಲಿ ಸಮರ್ಥವಾಗಿ ಉತ್ತರವನ್ನು ಕೊಟ್ಟು ರಕ್ಷಣೆ ಮಾಡಿಕೊಂಡು ಬಂದವರು ನೀವು. ಹೌದು. ಆದ್ರೆ ಸುಲಭಾಲ ಯೋಚನೆ ಮಾಡುವಂತ ಅಗತ್ಯ ಇಲ್ಲ, ನಾವಿದ್ದೇವೆ. ಇಲ್ಲವೇ ಇಲ್ಲ. ಸತ್ಯ. ಯಾವತ್ತಲ್ಲಿ ಪ್ರಪಂಚದಲ್ಲಿ ಇನ್ನೊಬ್ಬನಿಗೆ ಇನ್ನೊಬ್ಬ ಸಹಕಾರ ಇಲ್ಲ ಅಂತ ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಮುಂದೆ ನಿನ್ನೆಲ್ಲ ದೂಡಿ ಹಿಂದಿನಿಂದ ನಾನು ನೋಡ್ತಾ ಇದ್ರಂತಾದ್ರೆ ಯಾವ ಕಾರ್ಯ ಮಾಡೋದಕ್ಕೂ ಪ್ರಯೋಜನ ಆಗುವುದಿಲ್ಲ ಇಲ್ಲ ಅಲ್ವಾ? ನಾಳೆಗೆ ಅಪವಾದದ ಮಾತನ್ನು ಕೇಳಬೇಕಾದ ಯಾರು? ಇಲ್ಲಿನ ಅಧಿಕಾರಿ ದೇವೇಂದ್ರ ನಮ್ಮರೊಳಗೆ ಸರಿ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಬಾರದು ಅಂತಾದ ನೀನಾಡಿದ್ದು ಸಲಹೆ ಸೂಚನೆ ಸತ್ಯ. ಆದ್ರೆ ನಮಗೆ ಆ ಸಮಸ್ಯೆ ಅಲ್ಲ. ಹಿಂದಿನವರ ಕತೆ ಬಿಡಿ, ಯಾರನ್ನು ಹುಡುಕುವುದು? ಯಾರನ್ನು ಹುಡುಕಿದ್ರೆ ಪ್ರಯೋಜನ ಆಗಲಿಲ್ಲ. ನಮ್ಮಲ್ಲಿ ವ್ಯಕ್ತಿಯನ್ನು ಅಗಿಬೇಕು. ಆ ಸ್ಥಳಕ್ಕೆ ಇಂತಂದ